ಮೊಬೈಲ್ ಆಪ್ನ ಮೂಲಕ ಮತ ಚಲಾವಣೆಗೆ ಅವಕಾಶ. ದೇಶದ ಚುನಾವಣಾ ಇತಿಹಾಸದಲ್ಲಿ ಮಹಾಕ್ರಾಂತಿಗೆ ಸಜ್ಜಾದ ಬಿಹಾರ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ನಡೆಯುವ ಚುನಾವಣೆ ಮತ್ತು ಆ ಪ್ರಕ್ರಿಯೆಯಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆಯನ್ನು ನೋಡುವ ಕುತೂಹಲ ವಿಶ್ವದ ಹಲವು ದೇಶಗಳಿವೆ. ಅದರಲ್ಲೂ 140 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶದಲ್ಲಿ ಸುಸೂತ್ರವಾಗಿ ಸಾರ್ವತ್ರಿಕ ಚುನಾವಣೆ ನಡೆಸುವುದೇ ಸವಾಲೇ ಸರಿ. ಆದರೂ ಚುನಾವಣಾ ಆಯೋಗ ನಡೆಸುವ ಪ್ರತಿ ಚುನಾವಣೆಯಲ್ಲೂ ಹೊಸ ಪ್ರಯೋಗಗಳನ್ನು ಮಾಡಿ ಯಶಸ್ಸನ್ನು ಕಂಡಿದೆ. ಇದೀಗ ದೇಶದ ಚುನಾವಣೆಯಲ್ಲಿ ಮಹಾಕ್ರಾಂತಿಗೆ ಚುನಾವಣಾ ಆಯೋಗ ಮುನ್ನುಡಿ ಬರೆದಿದೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ನ ಮೂಲಕ ಮತ ಚಲಾವಣೆ ಅವಕಾಶ ನೀಡಲಾಗಿದೆ. ಹೌದು, ಬಿಹಾರದಲ್ಲಿ ಇಂದು ನಡೆಯಲಿರುವ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಗೆ ಮೊಬೈಲ್ ಆಪ್ನ ಮೂಲಕ ಮತ ಚಲಾವಣೆಗೆ ಬಿಹಾರ ಚುನಾವಣಾ ಆಯೋಗ ಅವಕಾಶ ನೀಡಿದೆ. ಆ ಮೂಲಕ ಮೊಬೈಲ್ ಆಪ್ನಲ್ಲಿ ಮತ ಚಲಾವಣೆಗೆ ಅವಕಾಶ ನೀಡಿದ ಮೊದಲ ರಾಜ್ಯ ಬಿಹಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತು ಬಿಹಾರ ಚುನಾವಣಾ ಆಯೋಗದ ಮುಖ್ಯಸ್ಥ ದೀಪಕ್ ಪ್ರಸಾದ್ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮತಗಟ್ಟೆಗೆ ತೆರಳಿ ಮತದಾನ ಮಾಡಲು ಸಾಧ್ಯವಾಗದ ಜನರು ಮೊಬೈಲ್ ಮೂಲಕ ಮತ ಚಲಾಯಿಸಲು ಸಾಧ್ಯ ಇದೆ. ಉದಾಹರಣೆಗೆ ಹಿರಿಯ ನಾಗರಿಕರು, ಗರ್ಭಿಣಿ ಮಹಿಳೆಯರು, ವಿಶೇಷಚೇತನರು ಸೇರಿದಂತೆ ಮತಗಟ್ಟೆಗೆ ತೆರಳಲು ಸಾಧ್ಯವಾಗದವರಿಗೆ ಈ ಅವಕಾಶ ನೀಡಲಾಗಿದೆ. ಮತದಾರರು ಮನೆಯಲ್ಲೇ ಅಥವಾ ತಾವಿರುವ ಜಾಗದಿಂದಲೇ ಮತ ಚಲಾಯಿಸಲು ಆಯೋಗ ಅವಕಾಶ ನೀಡಲಾಗಿದೆ. ಹಾಗಾಗಿ ದೇಶದ ಚುನಾವಣಾ ಇತಿಹಾಸದಲ್ಲಿ ಹೊಸ ಪ್ರಯೋಗಕ್ಕೆ ಮುನ್ನುಡಿ ಬರೆದಿರುವ ಬಿಹಾರ ಚುನಾವಣಾ ಆಯೋಗ ಮತದಾನ ಪ್ರಕ್ರಿಯೆಯಲ್ಲಿ ಹೊಸ ಪ್ರಯೋಗವನ್ನು ನಡೆಸ್ತಾ ಇದೆ.